ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಸಂಸಾರ ಅಂತ ಅಂದರೆ ಏನು, ಸಂಸಾರ ಅನ್ನೋದು ನಮ್ಮನ್ನು ಯಾಕೆ ಹಿಂಗೆ ಶತ್ರು ಥರ ಕಾಡುತ್ತೆ ಮತ್ತು ಅದರಿಂದ ಹೆಂಗೆ ಬಚಾವಾಗೋದು ಅಂತ ಅಕ್ಕ ಮಹಾದೇವಿಯವರು ಅವರ ವಚನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಈ ವಚನ ಚಿಕ್ಕದಾದರೂ ಇದರ ಅರ್ಥ ಬಹಳ ಗಹನವಾಗಿದೆ. ಈ ಸಂಸಾರ ಅಂದರೆ ಬರೀ ಗಂಡ ಹೆಂಡತಿ ಮಕ್ಕಳು ಮರಿ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ದೊಡ್ಡ ಬಂಧ ಅದು. ಅಕ್ಕ ಮಹಾದೇವಿಯವರು ಈ ಸಂಸಾರದ ನಿಜವಾದ ಸ್ವರೂಪನ ಹೆಂಗೆ ಬಿಚ್ಚಿ ತೆರೆದಿಡ್ತಾರೆ ಮತ್ತು ಅದಕ್ಕೊಂದು ದಾರಿನೂ ಕೂಡ ಹೆಂಗೆ ತೋರಿಸ್ತಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಸ್ನೇಹಿತರೆ. ಅಂತಹ ಒಂದು ವಚನ ನೋಡಿ ಹೀಗಿದೆ: ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ, ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆ ಅಯ್ಯ, ಎನ್ನವನ ಅರಸಿ ಅರಸಿ ಹಿಡಿದು ಕೊಲ್ಲುತ್ತಿದೆ ಅಯ್ಯ, ನಿನ್ನನ ಮೊರೆಹೊಕ್ಕೆ ಕಾಯಯ್ಯ, ಎನ್ನ ಭಿನ್ನ ಪವನವ ಧರಿಸ ಚನ್ನಮಲ್ಲಿಕಾರ್ಜುನ. ನೋಡಿ ಎಷ್ಟು ಚೆನ್ನಾಗಿದೆ. ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ, ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆ ಅಯ್ಯ, ಎನ್ನವನ ಅರಸಿ ಅರಸಿ ಹಿಡಿದು ಕೊಲ್ಲುತ್ತಿದೆ ಅಯ್ಯ, ನಿನ್ನನ ಮೊರೆಹೊಕ್ಕೆ ಕಾಯಯ್ಯ, ಎನ್ನ ಭಿನ್ನ ಪವನ ಧರಿಸ ಚನ್ನಮಲ್ಲಿಕಾರ್ಜುನ. ನೋಡಿ, ಮೊದಲ ಸಾಲಲ್ಲೇ ಹೇಳ್ತಾರೆ ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ. ನಾವು ದಿನ ಇರೋ ಈ ಸಂಸಾರನ ಹೆಂಗೆ ಅಂದರೆ, ಅಕ್ಕ ಏನಿರ್ಬೋದು ಇದರ ಗುಟ್ಟು ಅಂದರೆ, ಶತ್ರು ಸಂಸಾರ. ಯಾಕೆ ಶತ್ರು ಅಂದರೆ ಇಲ್ಲಿ ಅಕ್ಕ ಸಂಸಾರ ಅಂತ ಹೇಳೋದು ಬರೀ ನಮ್ಮ ಕುಟುಂಬದ ವ್ಯವಸ್ಥೆಗೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನೊಳಗಿನ ಹುಚ್ಚು ಆಸೆಗಳು ಯಾವುದರ ಮೇಲಾದರೂ ವಿಪರೀತ ಮೋಹ, ಈ ವಸ್ತುಗಳ ಮೇಲಾಗಿರ್ಬೋದು, ಅತಿಯಾದ ವ್ಯಾಮೋಹ, ಅಧಿಕಾರ, ದಾಹ, ಕೀರ್ತಿ, ಬೇಕು ಅನ್ನೋ ಹಂಬಲ, ಇದೆಲ್ಲವೂ ಕೂಡ ಸಂಸಾರವೇ. ಯಾಕಂದರೆ ಇವೆಲ್ಲವೂ ನಮ್ಮನ್ನು ಭಗವಂತನ ಕಡೆ ಹೋಗದಂತೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬಿಡುತ್ತೆ, ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ಮರೆಸಿಬಿಡುತ್ತೆ. ಅದಕ್ಕೆ ಅದನ್ನು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಗಾಲು ಹಾಕುವ ದೊಡ್ಡ ಹಗೆ ಅಂತ ಅಂದರೆ ಶತ್ರು ಅಂತ ಅಕ್ಕ ಕರೆದಿದ್ದಾರೆ. ನಮ್ಮ ಒಳಗಿನ ಆಸೆಗಳೇ ದೊಡ್ಡ ಶತ್ರುಗಳು ಅಂತ. ಮತ್ತು ಮುಂದಿನ ಸಾಲಲ್ಲಿ ಹೇಳ್ತಾರೆ, ಒಂಥರ ಭಯಾನಕ ಅನಿಸುತ್ತೆ. ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆ ಅಯ್ಯ, ಎನ್ನ ಅರಸಿ ಹಿಡಿದು ಕೊಲ್ಲುತ್ತಿದೆ ಅಯ್ಯ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಸಾಲು. ನಮ್ಮ ವಂಶದ ಮಂದಿ ಎಲ್ಲೆಲ್ಲಿ ಹುಟ್ಟಿ ಬರ್ತಾರೋ ಅಲ್ಲೆಲ್ಲ ಹುಡುಕಿಕೊಂಡು ಹೋಗಿ ಸಿಕ್ಕವರನ್ನು ಮುಗಿಸಿಬಿಡ್ತಾರೆ ಅಂತ ಹೇಳ್ತಾರೆ. ಇದರ ಹಾವಳಿ ಹೆಂಗಿದೆ ನೋಡ್ರಿ, ಅದರ ವರ್ಣನೆ ಸ್ವಲ್ಪ ಹೇಗೆ ಮಾಡಿದ್ದಾರೆ, ಆಳವಾದ ಅರ್ಥ ಏನು ಅಂತ ನೋಡಿದ್ರೆ, ಈ ಲೌಕಿಕ ಬಂಧನಗಳು, ಈ ಸಂಸಾರದ ಜಂಜಾಟ ಏನಿದೆಯಲ್ಲ, ಇದು ಒಂದೇ ಜನ್ಮಕ್ಕೆ ಸೀಮಿತ ಅಲ್ಲ. ಇದು ನಮ್ಮನ್ನು ಬಿಡೋದಿಲ್ಲ. ಇದು ಮೋಕ್ಷ ಹೊಂದುವವರೆಗೂ ಜನ್ಮಾಂತರಗಳಿಂದಲೂ ಕೂಡ ಇದು ನಮ್ಮನ್ನು ಬೆನ್ನತ್ತಿ ಬರ್ತಿದೆ. ಈ ಸಂಸಾರದ ಸುಳಿಯಲ್ಲಿ ಸಿಲುಕಿ ಅದರಲ್ಲೇ ಮುಳುಗಿ ಹೋಗ್ತಾ ಇರೋ ಇವರ ಆಧ್ಯಾತ್ಮ ಒಂದು ಆತ್ಮಿಕ ಪ್ರಗತಿ ಅಲ್ಲಿಗೆ ನಿಂತು ಹೋಗುತ್ತೆ. ಕೊಲ್ಲುತ್ತಿದೆಯಾ ಅಂದರೆ ಅಕ್ಷರ ಸಹ ಕೊಲ್ಲೋದಲ್ಲ, ಆತ್ಮದ ನಿಜವಾದ ಅರಿವು ಆ ಬೆಳವಣಿಗೆಯನ್ನು ಕೊಂದು ಹಾಕ್ತಿದೆ ಅಂತ ಅರ್ಥ. ಮತ್ತು ಇದೇ ಚಕ್ರದಲ್ಲಿ ಸುತ್ತುವ ಹಾಗೆ ಮಾಡುತ್ತೆ. ಇದರಿಂದ ಪಾರಾಗೋದು ಸಾಮಾನ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಸಂಸಾರದ ಹಾವಳಿ ಹೆಂಗಿದೆ ನೋಡ್ರಿ. ಹೀಗಾಗಿ ಇದೇ ಥರದ ವಚನಗಳ ವಿಚಾರಗಳನ್ನು ತಿಳಿವನ್ನು ಎಲ್ಲರಿಗೂ ತಿಳಿಸೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದೇನೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಈಗ ಈ ಸಂಸಾರ ಅನ್ನೋ ಶತ್ರು ಇಷ್ಟು ಬಲಶಾಲಿಯಾಗಿದ್ದರೆ ಇದರ ಕಾಟದಿಂದ ಪಾರಾಗೋದು ಹೇಗೆ? ಏನಾದರೂ ದಾರಿ ಇರಬೇಕಲ್ಲ ಇದಕ್ಕೆ. ಅದಕ್ಕೆ ಅಕ್ಕ ಕೊನೆಗೆ ಯಾರಿಗೆ ಮೊರೆ ಹೋಗ್ತಾರೆ ಅಂದರೆ, ಅದಕ್ಕೆ ಉತ್ತರ ಸ್ಪಷ್ಟವಾಗಿ ಮುಂದಿನ ಸಾಲುಗಳಲ್ಲೇ ಇದೆ ನೋಡಿ. ಅಕ್ಕ ಕೊನೆಗೆ ಹೇಳೋದು, ನಿನ್ನ ಮೊರೆ ಹೊಕ್ಕೆ ಅಂದರೆ ಭಿನ್ನಪವನ್ನು ಧರಿಸಿದ ಚನ್ನಮಲ್ಲಿಕಾರ್ಜುನ ಅಂತ. ಅಕ್ಕ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ. ಈ ಸಂಸಾರ ಅನ್ನೋ ಶತ್ರು ನನ್ನನ್ನು ಬೆನ್ನತ್ತಿದೆ, ಇದು ನನ್ನ ಬಿಡೋ ಹಾಗೆ ಕಾಣ್ತಾ ಇಲ್ಲ, ಇದರಿಂದ ನನ್ನನ್ನು ನೀನೇ ಕಾಪಾಡಬೇಕು, ಬೇರೆ ದಾರಿ ಇಲ್ಲ. ನಾನು ನಿನ್ನ ಆಶ್ರಯಕ್ಕೆ, ನಿನ್ನ ನೆರಳಿಗೆ ಬಂದಿದ್ದೇನೆ ಅಂದರೆ ಮೊರೆ ಹೋಗಿದ್ದೇನೆ. ನನ್ನ ಈ ಮನವಿಯನ್ನು, ನನ್ನ ಈ ಭಿನ್ನಪವನ್ನು ದಯವಿಟ್ಟು ಕೇಳು ಅಂತ ತುಂಬ ಆರ್ತಳಾಗಿ ಬೇಡಿಕೊಳ್ತಾರೆ ಅಕ್ಕ ಮಹಾದೇವಿಯವರು. ನಮ್ಮ ಸ್ವಂತ ಶಕ್ತಿ ಬುದ್ಧಿ ಇದರಿಂದೆಲ್ಲ ಈ ಸಂಸಾರದ ಶತ್ರು ಗೆಲ್ಲಲಿಕ್ಕೆ ಆಗೋದಿಲ್ಲ, ದೇವರ ಕೃಪೆ ಬೇಕೇ ಬೇಕು ಅಂತ ಖಂಡಿತವಾಗಿ ಅಕ್ಕ ಮಹಾದೇವಿಯವರು ಹೇಳುತ್ತಿರುವ ಈ ಅಂತಿಮ ಸತ್ಯವೇ ನಮ್ಮ ಒಂದು ಪ್ರಯತ್ನ. ನಮ್ಮ ಬುದ್ಧಿ, ನಮ್ಮ ಶಕ್ತಿ ಎಲ್ಲವೂ ಒಂದು ಹಂತದವರೆಗೆ ಮಾತ್ರ, ಒಂದು ಲಿಮಿಟ್ಟು. ಅದಕ್ಕೆ ಈ ಜನ್ಮಾಂತರದ ಸಂಸಾರದ ಬಂಧವನ್ನು ಕಳೆದುಕೊಳ್ಳಲು ಅದಕ್ಕೂ ಮೀರಿದ ಒಂದು ದೈವೀ ಶಕ್ತಿಯ ಅವಶ್ಯಕತೆ ಇದೆ. ಅದೇ ಸಂಪೂರ್ಣ ಶರಣಾಗತಿ. ನನ್ನದು ನಾನು ಅಹಂಕಾರವನ್ನು ಪೂರ್ತಿ ತೊರೆದು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಅವನ ಕೃಪೆ ಕಾಯುವುದೇ ಏಕೈಕ ಮಾರ್ಗ ಅಂತ ಅಕ್ಕ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಸುಮ್ಮನೆ ಕೂರೋದಲ್ಲ, ನಿಷ್ಕ್ರಿಯತೆ ಅಲ್ಲ, ಬದಲಿಗೆ ನಮ್ಮ ಸೀಮಿತ ಅಸ್ತಿತ್ವವನ್ನು ನಾವು ಅರಿತುಕೊಂಡು ಆ ಅನಂತ ಶಕ್ತಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ಪ್ರಕ್ರಿಯೆ.
ಅಕ್ಕ ಮಹಾದೇವಿಯವರು ನೋಡಿ ಎಷ್ಟು ಸರಳವಾಗಿ ಆದರೂ ಎಷ್ಟು ಗಟ್ಟಿಯಾಗಿ ಹೇಳಿಬಿಟ್ರು, ಸಂಸಾರ ಅನ್ನೋದು ನಮ್ಮ ಬೆನ್ನು ಬಿಡದ ಶತ್ರು, ಅದರಿಂದ ಪಾರಾಗೋಕ್ಕೆ ನಾವು ನಾನು ಅನ್ನೋದನ್ನು ಬಿಟ್ಟು ಆ ದೇವರಿಗೆ ಶರಣಾಗಿ ಹೋಗಬೇಕು ಅಂತ. ಜೀವನದಲ್ಲಿ ಎಷ್ಟೋ ಸಲ ಹಂಗೆ ಅನ್ನಿಸ್ತದಲ್ಲ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಆಸೆ ನಮ್ಮನ್ನು ಒಂಥರ ಶತ್ರು ಥರ ಕಾಡ್ತಿರುತ್ತೆ. ಈಗಿನ ಕಾಲಕ್ಕೆ ಬಹಳ ಒಂದು ಮುಖ್ಯವಾಗಿ ಇದು ಅನ್ವಯವಾಗುತ್ತೆ. ಈ ವಚನವನ್ನು ಇವತ್ತಿನ ಸಂದರ್ಭದಲ್ಲಿ ನೋಡಿದರೆ ನಮ್ಮನ್ನು ಕಾಡುವ ಸಂಸಾರದ ರೂಪಗಳು ಯಾವುವು? ಬರೀ ಕುಟುಂಬ ಸಂಬಂಧಗಳು ಅಷ್ಟೇನಾ? ಅಥವಾ ನಮ್ಮ ಕೆಲಸದ ಒತ್ತಡ, ಸಮಾಜದಲ್ಲಿ ಹೆಸರು ಮಾಡಬೇಕು, ದುಡ್ಡಿನ ಹಿಂದೆ ಓಡುವುದು, ಈ ಮೊಬೈಲ್ ಇಂಟರ್ನೆಟ್ ಜಗತ್ತಿಗೆ ವ್ಯಾಮೋಹ ಇದೆಯಲ್ಲ, ಹಂಗೆ ಎಲ್ಲವೂ ಇವತ್ತಿನ ಸಂಸಾರದ ಹೊಸಮುಖಗಳೇ ಇರಬಹುದು. ಹಾಗಿದ್ರೆ ಈ ಆಧುನಿಕ ಅಗೆಗಳಿಂದ ನಾವು ಪಾರಾಗಲು ಅಕ್ಕನವರು ತೋರಿಸಿದ ಈ ಶರಣಾಗತಿಯ ಮಾರ್ಗವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದಂತಹ ವಿಷಯ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.